ಸ್ವಂತ ಚಿಕ್ಕಪ್ಪನೇ ನಮಗೆ ಮೋಸ ಮಾಡೋಣಂದರೆ ನಾವು ಯಾರನ್ನ ಕೇಳೋಣ ಸ್ವಾಮಿ? ನ್ಯಾಯನಾ? ಯಾರನ್ನ ಕೇಳಬೇಕು? ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಎಲ್ಲರಿಗೂ ಮೋಸ ಅನ್ಯಾಯ ಮಾಡ್ಕೊಂಡು ತಿರುಗ್ತಾ ಇದ್ರೆ ಸ್ವಂತದವ್ರಿಗೆ ಮೋಸ ಮಾಡ್ಕೊಂಡು ತಿರುಗ್ತಾನೆ. ಇನ್ನು ಅಮಾಯಕರು ಎಷ್ಟು ಜನ ಅಮಾಯಕರು ಬರೀ ತಗೊಂಡವ್ ನೀವು? ಹಾಂ, ಯಾಕಂದರೆ ಎಷ್ಟು ಕೋಟಿ ಲೂಟಿ ಮಾಡಿ ಮಡಿಕೊಂಡವನೆ ಅಂದರೆ ಕೋಟಿಯನ್ನು ಲೆಕ್ಕಕ್ಕಿಲ್ಲ ಅವನ ಹತ್ರ. ಇವತ್ತು ಅಧಿಕಾರಿಗಳನ್ನ ಬುಕ್ಕಿಂಗ್ ಮಾಡ್ಕೊತಾನೆ. ಯಾವುದೇ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳನ್ನ ಬುಕ್ಕಿಂಗ್ ಮಾಡ್ಕೊತಾನೆ. ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿಸ್ತಾನೆ, ಹಾಂ, ನಾವು ಯಾರನ್ನ ಕೇಳಬೇಕು? ಯಾರು ನ್ಯಾಯ ಕೇಳಬೇಕು? ಏನೂ ಇಲ್ಲ. 15 ಎಕರೆ ಪ್ರಾಪರ್ಟಿ ನಮ್ಮ ಅಜ್ಜಿ ಹೆಸರಲ್ಲಿತ್ತು ಆಯಿತಾ. ನಮಗೆ ಸೈಟ್ ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ ಅಂತ ಹೇಳಿ ನಮಗೇನು ಕೊಟ್ಟಿಲ್ಲ. ಕೇಸ್ ಹಾಕಿದ್ದೀವಿ, ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತೈತೆ. ಆದರೂ ಲಾಯರ್ಗಳ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಜಡ್ಜ್ಗಳನ್ನ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಾನೆ. ಯಾರು ಕೇಳಬೇಕು ಅಂತ ನಮ್ಗೆ ಗೊತ್ತಾಯ್ತಿಲ್ಲ. ಕಡೆ ಪಕ್ಷದಲ್ಲಿ ಬಂದಿದ್ದೀವಿ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಅಲ್ಲಿಂದ ಏನು ನ್ಯಾಯ ಸಿಗುತ್ತೋ. ಬಾವಿಕೆರೆ, ನೆಲಮಂಗಲ ತಾಲೂಕು ಬಾವಿಕೆರೆ ಕಸಬಾ ಹೋಬಳಿ, ಸರ್ವೆ ನಂಬರ್ 34, 35, 36, 35/2, 35/1 ಇಷ್ಟು ಸರ್ವೆ ನಂಬರಲ್ಲಿ ಟೋಟಲ್ 15 ಎಕರೆ ಆಸ್ತಿ ಐತೆ. ಎಲ್ಲ ಡಬಲ್ ರಿಜಿಸ್ಟರ್ ಮಾಡವನೆ, ಎಲ್ಲ ಲೇಔಟ್ ಮಾಡಿ ಸೈಟ್ ಮಾಡಿ ಎಲ್ಲ ಡಬಲ್ ರಿಜಿಸ್ಟರ್ ಮಾಡವನೆ. ನಮಗೆ ಗ್ರಾಮಾಂತರ ಸ್ಟೇಷನಲ್ಲಿ ಬುಕ್ಕಿಂಗ್ ಮಾಡ್ಕೊತಾನಲ್ಲ ಸರ್, ನಾವೇನು ಮಾಡೋಣ? ಅಲ್ಲಿ ಡಿವೈಸ್ ಬುಕ್ಕಿಂಗ್ ಮಾಡ್ಕೊತಾನೆ, ಸಬ್ ಇನ್ಸ್ಪೆಕ್ಟರ್ ಬುಕ್ಕಿಂಗ್ ಮಾಡ್ಕೊತಾನೆ. ನಾವೆಲ್ಲೋಗಿ ನ್ಯಾಯ ಕೇಳಬೇಕು? ಯಾರು ಕೇಳಬೇಕು ಸರ್? ಎಸ್ ಪಿ ಅವ್ರಿಗೆ ಗಮನಕ್ಕೆ ಕೊಡಬೇಕು. ನಿಮ್ಮ ಮಾಧ್ಯಮದಿಂದ ಮುಂದಕ್ಕೆ ಏನಾಗುತ್ತೋ ಆಗಲಿ. ನಿಮ್ಮ ಹೆಸರು? ಸರ್ ಲೋಕೇಶ್ ಅಂತ.